ಹಲೋ ಹಾಯ್ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್. ಹಾಗೆ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಬಂದು ಮಹಾಲಕ್ಷ್ಮಿ ವ್ರತದ ಒಂದಷ್ಟು ಅನುಷ್ಠಾನಗಳನ್ನ ನಾನು ತಿಳಿಸ್ಕೊಳ್ತೀನಿ. ವಿಧಿ ವಿಧಾನಗಳನ್ನ ತಿಳಿಸ್ಕೊತೀನಿ. ಯಾವ ಥರ ನಾವು ಪೂಜೆ ಮಾಡಿದ್ರೆ ತಾಯಿ ಲಕ್ಷ್ಮಿ ದೇವಿಗೆ ನಾವು ಪಾತ್ರರಾಗ್ತೀವಿ, ಅವರ ಅನುಗ್ರಹ ನಮಗೆ ಹೇಗೆ ಹೊಲಿಯುತ್ತೆ, ನಾವು ಹೇಗೆ ಹೊಲಿಸ್ಕೊಳ್ಳೋದು ತಾಯಿ ಲಕ್ಷ್ಮೀ ದೇವಿನ ಅನ್ನೋದ್ರ ಬಗ್ಗೆ ನಾನು ಇವತ್ತೊಂದಷ್ಟು ನನಗೆ ಗೊತ್ತಿರೋಂಥ ವಿಷಯಗಳನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಹಾಗೆ ಬಂದು ಫಸ್ಟ್ ಇದು ಬಂದು ಶ್ರಾವಣ ಮಾಸದಲ್ಲಿ 2ನೇ ವಾರದಲ್ಲಿ ಬರುವಂತಹ ವರಮಹಾಲಕ್ಷ್ಮಿ ವ್ರತ ಅಂತ ಇದೆ. ಕೆಲವರು ಹೀಗೇನು ಇತ್ತೀಚಿನ ದಿನಗಳಲ್ಲಿ ಇದನ್ನ ಅವ್ರು ವ್ರತ ತಗೊಂಡಿಲ್ಲ, ಹಬ್ಬ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇದು ಖಂಡಿತ ಹಬ್ಬ ಆಗೋಕ್ಕೆ ಚಾನ್ಸ್ ಇಲ್ಲ. ಇದು ಬಂದು ವ್ರತ, ತಾಯಿ ಮಹಾಲಕ್ಷ್ಮಿ ವ್ರತ ಅಂತಾನೆ ಬರುತ್ತೆ ಹೊರತು ಈಚೀಚೆಗೆ ಆರ್ಟಿಫಿಷಿಯಲ್ಗಳನ್ನೆಲ್ಲ ಹಾಕೋದು ಏನೇನ ಆಗಿದೆ ಅದನ್ನೆಲ್ಲ ಮಾಡಿ ತಾಯಿ ಲಕ್ಷ್ಮೀ ದೇವಿಗೆ ಪಾತ್ರಕ್ಕೆ ಗುರಿ ಆಗಬೇಡಿ, ಕೋಪಕ್ಕೆ. ಮತ್ತು ಇನ್ನೊಂದು ಅದೆಲ್ಲ ಮಾಡಿದ್ರು ತಾಯಿ ಲಕ್ಷ್ಮೀ ದೇವಿ ಹೊಲಿತಾಳೆ ಅಂದರೆ, ಯಾಕಂದರೆ ಆರ್ಟಿಫಿಷಿಯಲನ್ನು ಮಾಡೋಕ್ಕೆ ಹೋಗಬಾರ್ದು. ಆರ್ಟಿಫಿಷಿಯಲ್ ಈಗ ಏನೇ ಆದರೂ ಅಷ್ಟೇ, ಗಂಗೆ ಪೂಜೆ ಅಂತೀವಿ, ಆರ್ಟಿಫಿಷಿಯಲ್ ನೀರು ತರೋಕ್ಕಾಗುತ್ತಾ? ಇಲ್ಲ ಅಲ್ಲ. ಏನೇ ಆದ್ರೂ ನಮ್ಮ ಸಂಪ್ರದಾಯನ ನಮ್ಮ ಹಿರಿಕರು ಪಾಲಿಸ್ಕೊ ಬಂದಿರೋದನ್ನ ನಾವೆಂದೂ ಮರಿಬಾರ್ದು. ಇದು ಬಂದು ನಾವು ಏನಾದರೂ ಹೆಂಗೆ ಬೇಕು ನಿಮ್ಮ ಖುಷಿಯಾಗಿಯೇ ಮಾಡಬೇಕಾ, ಮನೇಲಿರೋ ಒಡವೆ ಹಾಕಿ ತಾಯಿ ಲಕ್ಷ್ಮೀ ದೇವಿಗೆ, ಅದು ಬಿಟ್ಟು ಒಂದಿಷ್ಟು ನೀವಂತೂ ಇದು ಮಾಡಬೇಕಾ, ಚೆನ್ನಾಗಿರೋ ಸೀರೆ ತನ್ನಿ, ಬಳೆ ಹಾಕಿ, ಹೂವು ಹಾಕಿ, ಕಣ್ ತುಂಬ ಹೂವು ಹಾಕಿ ಮಾಡಿ, ಅದು ಬಿಟ್ಟು ಆರ್ಟಿಫಿಷಿಯಲ್ದು ಇದಾಕೋದು ಎಂತಪ್ಪ ಮುಖವಾಡ ಹಾಕೋದು, ಅದಕ್ಕೆ ಎಲ್ಲ ಇದು ಮಾಡೋದು, ಏನು ವಿಚಿತ್ರವಾಗಿ ತಾಯಿ ಲಕ್ಷ್ಮಿ ಅನುಷ್ಠಾನಗಳನ್ನ ತುಂಬ ಜನ ಮಾಡ್ತಾ ಇದ್ದಾರೆ. ಅದು ಅವ್ರವ್ರ ಅನುಷ್ಠಾನ, ಅವ್ರವ್ರ ಖುಷಿ. ಅದು ಒಬ್ಬರು ಮಾಡ್ತಾರೆ ಅಂತ ನಾವು ಮಾಡ್ತೀವಿ ಅಂತ ಕೆಲವರು ಹೋಗ್ತಾರೆ, ಅದೇನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ನಾನು ಹಿರಿಯಕರಿಂದ ತಿಳ್ಕೊಂಡು ನಾನು ಮಾಡ್ತಾ ಇರೋದು ಪದ್ಧತಿ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಫಸ್ಟ್ ನೀವು ಎಷ್ಟು ವರ್ಷ ಮಾಡಿದೆ, ಫಸ್ಟ್ನೇ ವರ್ಷ ಮಾಡೋರಿಗೆ ಹೇಳ್ತಾ ಇದ್ದೀನಿ. ನೀವು ಫಸ್ಟ್ನೇ ವರ್ಷ ಸ್ಟಾರ್ಟ್ ಮಾಡಿದಾಗ ಇಷ್ಟು ವರ್ಷ ಅಂದರೆ 3 ವರ್ಷ 5 ವರ್ಷ ಅಥವಾ ನಿಮ್ಗೆ ಎಲ್ಲಿವರೆಗೂ ಮಾಡ್ತೀನಿ ಅನ್ನೋ ಸಂಕಲ್ಪ ಮಾಡ್ಕೋತೀರಾ ಅಲ್ಲಿವರೆಗೂ ನೀವು ಫಸ್ಟ್ ಅನುಷ್ಠಾನ ಮಾಡ್ಕೋಬೇಕು. ಅನುಷ್ಠಾನ ಮಾಡಿಕೊಂಡು ಹಿಂದಿನ ದಿನ ಗಂಜಲದಿಂದ ಮನೆಯೆಲ್ಲ ನೀಟಾಗಿ ಒರೆಸ್ಕೊಂಡು, ಮನೆ ತುಂಬ ಎಲ್ಲ ತೊಗೊಂಡಿರ್ತೀರಲ್ಲ ಮಾಡಿಕೊಂಡು ಹಿಂದಿನ ದಿನ ಕಳಸೋಕ್ಕೆ ನೀರು ತುಂಬಿಡಬೇಡಿ ದಯವಿಟ್ಟು. ಏನಂದರೆ ಮಾಮೂಲಿ ಬೆಳಗಿನ ಜಾವ 3 ಗಂಟೆ 4 ಗಂಟೆ ಬ್ರಾಹ್ಮಿ ಮುಹೂರ್ತ ಅಂತ ಇರುತ್ತೆ. ಇಷ್ಟೊಳಗೆ ಪೂಜೆ ಮಾಡೋರು ಇರ್ತಾರೆ, ಮತ್ತು ಕೆಲವರು ಪುರೋಹಿತರು. ನಾವಂತೂ ಪುರೋಹಿತರನ್ನು ಕರೆಸೇ ನಾನು ಪೂಜೆ ಮಾಡೋದು ಫ್ರೆಂಡ್ಸ್. ಯಾಕೆ ಅಂದರೆ ನಮ್ಮದು ಪೂಜೆ ಮಾಡುವಾಗ ಲೋಪದೋಷಗಳು ತುಂಬಾ ಇರುತ್ತೆ. ಹಾಗಾಗಿ ಯಾಕಂದರೆ ನಾವು ಮಾಡ್ತೀವಿ, ನಾವು ಈ ಮಾತಾಡ್ತಾ ನಾವು ಎಂಜಲು ಆರಿಸಿದ್ರೂ ಅದು ಲೋಪದೋಷನೇ ಆಯ್ತೇನಾ. ಹಾಗಾಗಿ ನಾನು ಏನಂದರೆ ನಾವು ಪ್ರತಿ ವರ್ಷ ನಾವು 500 ಪುರೋಹಿತರನ್ನ ಕರೆಸಿನೇ ಮನೇಲಿ ಪೂಜೆ ಮಾಡಿಸೋದು. ಯಾಕಂದರೆ ನಾನಂತೂ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಒಂದು ಸಣ್ಣ ಭಿನ್ನ ಆದ್ರೂ ನನಗೆ ಭಯ. ಹಾಗಾಗಿ ನಮ್ಮ ಮನೆ ದೇವ್ರನ್ನ ಹೆಸರೇ ನಂಜುಂಡೇಶ್ವರನ ಹೆಸರು ಹೇಳ್ಬಿಟ್ಟು ಅಪ್ಪ ಎಲ್ಲ ನಿಂದೆ ಅಂತ ಹೇಳಿ ಪೂಜೆ ಮಾಡಿಸ್ತೀನಿ ನಾನು. ಫಸ್ಟ್ ವರ್ಷ ಮಾಡೋರು ಏನಂದರೆ 5 ವರ್ಷನ ಇಷ್ಟು ವರ್ಷ ಅಂತ ಮಾಡಿಕೊಂಡು ಹಿಂದಿನ ದಿನ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳಿ, ಗಂಜಲ ಹಾಕಿ, ಆಮೇಲೆ ಬೆಳಗಿನ ಜಾವ 3 ಗಂಟೆಗೆ ಎದ್ದು, ಅಥವಾ ನೈಟು ತಿಂಡಿ ಮಾಡ್ಕೊಳ್ಳೋರು ಇರ್ತಾರೆ, ನೈಟ್ ಮಾಡಿ ಬೆಳಗಿನ ಜಾವದಷ್ಟೊಳಗೆ ಸ್ನಾನ ಮಾಡಿಕೊಂಡು, ನಾನಷ್ಟೇ ಫ್ರೆಂಡ್ಸ್ ನೈಟ್ ಇಡೀ ಇರ್ತೀನಿ, ನೈಟ್ ಇಡೀದು ಉಪವಾಸ ಇರ್ತೀನಿ. ಬೆಳಗ್ಗೆಯಿಂದ ಉಪವಾಸ ಇತ್ತು, ಸಂಜೆ ಮೇಲೆ ಬೆಳಗಿನ ಜಾವ ಅಷ್ಟೊಳಗೆ ನನಗೆ 6:30 7 ಗಂಟೆ ಅಷ್ಟರೊಳಗೆ ನಮ್ಮ ಮನೆಯಲ್ಲಿ ತಾಯಿ ಲಕ್ಷ್ಮೀ ದೇವಿ ಪೂಜೆ ಆಗಿರಬೇಕು. ನಾನು ಅಷ್ಟರೊಳಗೆ ಅಷ್ಟರೊಳಗೆ ಪುರೋಹಿತರಿಗೂ ಹೇಳ್ಬಿಟ್ಟಿರ್ತೀನಿ 7 ಗಂಟೆ ಒಳಗೆ ಮನೆಗೆ ಬರಬೇಕು ಅನ್ನೋ ಮಟ್ಟಿಗೆ ಅನುಷ್ಠಾನ ಮಾಡಿಬಿಟ್ಟಿರ್ತೀನಿ. ಮಾಡಿ ಎಲ್ಲನೂ ನೈಟೇ ಮಾಡಿಕೊಂಡು ಮತ್ತೆ ಸ್ನಾನ ಮಾಡಿಕೊಂಡು ಗಂಗೆ ಪೂಜೆ ಮಾಡಿ, ಗಂಗೆಯಿಂದ ತಾಯಿ ಲಕ್ಷ್ಮೀ ದೇವಿನ ಅನುಷ್ಠಾನ ಮಾಡಬೇಕು. ಅನುಷ್ಠಾನ ಮಾಡಬೇಕಾದ್ರೆ ಕಳಸೋಕ್ಕೆ ಅಕ್ಕಿ, ಅರ್ಶಿನ ಕುಂಕುಮ, ಮತ್ತು ಹಾಗೆ ಬಂದು 1 ರೂಪಾಯಿ ಕಾಯಿನ್ನ ಕಳಸ ಅಕ್ಕಿ ಮೇಲೆ ಇಟ್ಟುಬಿಟ್ಟು, ಮತ್ತು ತಾಯಿ ಚೊಂಬೆ ನೀವು ಯಾವುದು ಚೊಂಬಿಟ್ಟಿರ್ತೀರಲ್ಲ ಅದನ್ನು ಅದ್ರ ಮೇಲೆ ಇಟ್ಟು 5 ವೀಳ್ಯದೆಲೆ ಇಲ್ಲ ಮಾವಿನೆಲೆ, ಇದೇ ತುಂಬಾ ಶ್ರೇಷ್ಠವಾಗಿರೋದು ಮಾವಿನೆಲೆ. ಹಾಗೆ ಮನೆ ಬಾಗಿಲಿಗೆ ಮಾವಿನ ತೋರಣ, ಮತ್ತು ಮುಂಭಾಗಲಿ ದೇವ್ರ ಮನೆ ಬಾಗಿಲಿಗೆ ಮಾವಿನ ತೋರಣ ಕಟ್ಟಬೇಕು. ಇದೆರಡು ಕಟ್ಟಾದಮೇಲೆ ತಾಯಿ ಅನುಷ್ಠಾನ ಮಾಡಿ, ಅನುಷ್ಠಾನ ಆದಮೇಲೆ ತಾಯಿಗೆ ಕಳಸದ ಕಾಯಿ ಇಟ್ಟು, ನಿಮ್ಗೆ ಅನುಷ್ಠಾನವಾಗಿತ್ತು ಬೆಳ್ಳಿದು ಮುಖವಾಡ ಹಾಕಿ, ಬೆಳ್ಳಿ ಮುಖವಾಡ ಇಲ್ಲ ಅಂದರೆ ನಮಗೆ ತುಂಬಾ ಶ್ರೇಯಸ್ಸು, ಸಕ್ಸಸ್ಸು, ನಮಗೊಂದು ಒಳ್ಳೇದಾಗಬೇಕು ಅಂದರೆ ತೆಂಗಿನಕಾಯಿ ಕಳಸ ಬಿಟ್ಟರೆ ಇನ್ಯಾವುದ್ರಲ್ಲೂ ನಮಗೆ ಒಳ್ಳೇದಂತ ಆಗಲ್ಲ. ತಾಯಿ ಅನುಷ್ಠಾನನೇ ತೆಂಗಿನಕಾಯಿ ಕಳಸ. ಆ ತೆಂಗಿನಕಾಯಿಗೆ ಅಲಂಕಾರ ಮಾಡಿ,
ಕಣ್ಣು ಮೂಗು ಎಲ್ಲನೂ ನಾವು ಅದರಲ್ಲಿ ತಂದು ಒಂದು ಅದು ಇಟ್ಟು ಮಾಡ್ಬೋದು, ಅದೇನು ಸಮಸ್ಯೆ ಆಗಲ್ವಂತೆ. ನಾನು ಆಲ್ಮೋಸ್ಟ್ ಅದನ್ನ ಪುರೋಹಿತರನ್ನ ಕೇಳಿದ್ದೆ. ಮೂಗು ಬತ್ತಿ ಆಗಲಿ ಕಣ್ಣಾಗಲಿ ತೆಂಗಿನಕಾಯಿಗೆ ಅಲಂಕಾರ ಮಾಡಿ ಇಡ್ಬೋದಂತೆ. ತೆಂಗಿನಕಾಯಿ ಅನುಷ್ಠಾನ ಮಾಡಿದ್ರೆ ತುಂಬಾ ಒಳ್ಳೆಯದು. ಮತ್ತು ಹಾಗೆ ಇದಕ್ಕೇ ಸೀರೆ ಉಡಿಸಿ, ಯಾಕಂದರೆ ನೈಟು ಸೀರೆ ಉಡಿಸಿ ಬೆಳಿಗ್ಗೆ ಪೂಜೆ ಮಾಡೋರು ಇರ್ತಾರೆ. ನಾನು ಬೆಳಿಗ್ಗೆ ಎದ್ದು ಎಲ್ಲ ರೆಡಿ ಮಾಡ್ಕೊಂಡು ಬೆಳಿಗ್ಗೆ ಅಷ್ಟರೊಳಗೆ ಬೆಳಗಾನ ಮಾಡ್ಕೋತೀನಿ. ಅಷ್ಟು ಮಾಡಿ ಫ್ರೆಂಡ್ಸ್, ಅಷ್ಟು ಆದಮೇಲೆ ತಾಯಿಗೆ ಏನು ಇಷ್ಟವಾದದ್ದು ಅದನ್ನು ನೈವೇದ್ಯಗಳನ್ನ ಮಾಡ್ಕೊಳ್ಳಿ. ಆಮೇಲೆ ಅದರಲ್ಲಿ 5 ತಟ್ಟೆ 9 ತಟ್ಟೆ 11 ತಟ್ಟೆ ಇಷ್ಟೆಲ್ಲ ತುಂಬ್ತಾರೆ. ನಾನು ಆಲ್ಮೋಸ್ಟ್ 15-18 ತಟ್ಟೆ ತುಂಬ್ತೀನಿ. ಎಲ್ಲ ಥರದ್ದು ಫ್ರೂಟ್ಸ್ಗಳನ್ನ ತೊಗೊಬಂದು ಮನೇಲೇ, ಮತ್ತು ಆದಷ್ಟು ಮನೇಲೇ ಮಾಡಿ. ನಿಮ್ಮ ಶಕ್ತಿ ಅನ್ನಷ್ಟವಾಗಿ ಏನಾಗುತ್ತೋ ನಿಮ್ಮ ಕೈಲಾಗುತ್ತೋ ಅದನ್ನು ಮನೆಯಲ್ಲೇ ಮಾಡಿ. ತಾಯಿಗೆ ಏನೋ ಒಂದು ಪ್ರಿಯವಾಗಿರುತ್ತೋ ಅದಷ್ಟು ಮನೆಯಲ್ಲೇ ನಿಮ್ಮ ಒಂದು ಮಡಿಯಲ್ಲಿ ಮಾಡಿ. ಯಾರ ಕೈಲಿ ಎಂಜಲ ಮಾಡಿಸ್ಬೇಡಿ, ಯಾರಿಗೂ ತಿನ್ನಕ್ಕೆ ಕೊಡಬೇಡಿ. ದಯವಿಟ್ಟು ಇಷ್ಟು ಮಾಡಿ ಅಂತಲ್ಲ, ಒಂದು 5 ತಾಯಿಗೆ ಏನು ಇಷ್ಟ ಅದನ್ನು ಮಾಡಿ. ಮತ್ತು ಇನ್ನೊಂದು, ತಾಯಿ ಮುಂದೆ ಈ ಹೊರಗಡೆಯಿಂದ ಸ್ವೀಟ್ ಬಾಕ್ಸ್ ತಂದಿಡೋದು ಮತ್ತು ಈ ಪುರಿ ಉಂಡೆ ತಂದಿಡೋದು ಇಂಥದ್ದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ತಾಯಿಗೆ ಏನು ಇಷ್ಟ, ಒಂದು ಹಣ್ಣು ಕಾಯಿ ಹೊಡೆದು ಪೂಜೆ ಮಾಡಿದ್ರು ತಾಯಿ ಸಂತೃಪ್ತ ಆಗ್ತಾಳೆ. ಆಮೇಲೆ ಒಂದು 3 ಥರ ಹೂವು ಅಷ್ಟೇ. ಹೂವಿನ ಎಷ್ಟು ಸಾಧ್ಯನೋ ಅಷ್ಟು ಹೂವಿನ ಅಲಂಕಾರ ಮಾಡಿ ಅಮ್ಮನಿಗೆ, ಖುಷಿ ಆಗುತ್ತೆ. ಅದು ಬಿಟ್ಟು ಈ ಆರ್ಟಿಫಿಷಿಯಲ್ದು ಕೈ ಕಾಲು, ಆಮೇಲೆ ಏನೆಲ್ಲ ಮತ್ತು ಮುಖವಾಡನೂ ಅಷ್ಟೇ ಆರ್ಟಿಫಿಷಿಯಲ್ ಥರದ್ದು. ಅಲ್ಲಿ ಹೋಗಿ ಅಲ್ಲಿ ಮಡಿ ಇರಲ್ಲ, ಮೈಲಿಗೆ ಇರಲ್ಲ. ಹೌದು, ಗೊಂಬೆಗಳನ್ನ ಇಟ್ಟಿರ್ತಾರೆ. ಆ ಗೊಂಬೆಗಳನ್ನ ತೊಗೊಬಂದು ಅನುಷ್ಠಾನ ಮಾಡೋದು ತಾಯಿನ, ಅದನ್ನೆಲ್ಲ ಖಂಡಿತ ಆ ತಪ್ಪುಗಳನ್ನ ಮಾಡಿಬಿಡಿ. ಅದು ಎಷ್ಟೇ ನೀವು ಪೂಜೆ ಮಾಡಿರೋ ಫಲ ಅನ್ನೋದು ನಿಮಗೆ ಖಂಡಿತ ಸಿಗಲ್ಲ. ತೆಂಗಿನಕಾಯಿಲಿ ಪೂಜೆ ಮಾಡೋ ಅಷ್ಟು, ಒಂದು ಬೆಳ್ಳಿ ಮಕ್ಕಳ ಶಕ್ತಿ ಇರೋರು ಮಾಡಿಸಿಷ್ಟು ಅದರಲ್ಲಿರುವಂಥ ಫಲಗಳು ಇನ್ಯಾವುದ್ರಲ್ಲೂ ಬರಲ್ಲ. ಬೆಳ್ಳಿದ್ರಲ್ಲೂ ಬರೋದಕ್ಕಿಂತಲೂ ಹೆಚ್ಚಾಗಿ ತೆಂಗಿನಕಾಯಿ ಅನುಷ್ಠಾನದಲ್ಲಿ ಆ ತಾಯಿ ಲಕ್ಷ್ಮೀ ತಾಯಿ ಸ್ಥಿರವಾಗಿ ನಿಂತಿರ್ತಾಳೆ. ಫ್ರೆಂಡ್ಸ್, ಇದೆಲ್ಲ ಪೂಜೆ ಆದಮೇಲೆ ಕೂತ್ಕೊಂಡು ತಾಯಿದು ಮಹಾಲಕ್ಷ್ಮಿದು ಒಂದು ಬುಕ್ಸ್ ತೊಗೊಬಂದಿರೋದು ಬುಕ್ಸ್ ತೊಗೊಬಂದು ತಾಯಿಗೆ ಮಡ್ಲಕ್ಕಿ ತುಂಬಬೇಕು. ಏನಂದರೆ ರೌಕೆ ಪೀಸು ಮತ್ತು ಕೊಬ್ಬರಿ ಕಡಲೆ ಎಲ್ಲ 1 ತಟ್ಟೆ ತುಂಬಿ, ಹಣ್ಣು ಹಂಪಲೆಲ್ಲ 1 ತಟ್ಟೆ ತುಂಬಿ, ತೆಂಗಿನಕಾಯಿ ಪೂಜೆ ಮಾಡಿ, ಆಮೇಲೆ ಕೊಬ್ಬರಿ ತುಂಬಿ ಕಡಲೆ ತುಂಬಿ, ಇದಿಷ್ಟು ಎಷ್ಟು ನಿಮ್ಗೆ ಅನುಷ್ಠಾನ ಆಗುತ್ತೋ ಅಷ್ಟು ನೀವು ಒಂದು ತಟ್ಟೆಗಳನ್ನ ತುಂಬಿ. ತಟ್ಟೆ ಎಲ್ಲ ತುಂಬ ಆದಮೇಲೆ ಒಂದು ಅಕ್ಷತೆಗಳನ್ನ ರೆಡಿ ಮಾಡಿಕೊಂಡು, ಹಾಗೆ ಅರ್ಶಿನದ ದಾರ, ಮನೇಲಿ ಯಾರ್ಯಾರು ಪೂಜೆ ಮಾಡ್ತಾರೆ ಅದಕ್ಕೆ ಒಂದು ಅರ್ಶಿನದ ದಾರ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡು ನೆಮ್ಮದಿಯಾಗಿ, ಮತ್ತು ಪೂಜೆ ಒಳಗೆ ಕೂತ್ಕೊಂಡು ಪದೇ ಎದ್ದು ಓಡಾಡಬಾರ್ದು. ಪ್ರತಿಯೊಂದು ಜೋಡಿಸ್ಕೊಂಡು ಒಂದು ಪೂಜೆಗೆ ಕೂತ್ಕೊಂತು ಅಂದರೆ ದೇವ್ರದ್ದು ಒಂದು ಮಂಗಳಾರತಿ ಆಗೋವರೆಗೂ ದೇವ್ರ ಮುಂದೆ ಕೂತ್ಕೊಂಡು ಒಂದು ಸಂಕಲ್ಪವಾಗಿ ಒಂದು ವ್ರತ ಮಾಡಿ. ತಾಯಿ, ನೀನನ್ನು ನಂಬಿದ್ದೀನಿ, ನೀನೇ ನನಗೆಲ್ಲ, ನೀನನ್ನು ಬಿಟ್ಟರೆ ನಮ್ಗೆ ಇನ್ಯಾರೂ ಇಲ್ಲ. ನಮ್ಮ ಮನೇಲಿ ಯಾವಾಗಲೂ ಸಕಲ ಐಶ್ವರ್ಯನ ಕೊಟ್ಟು, ನಮ್ಮ ಮನೇಲಿ ವಿದ್ಯಾ ಬುದ್ಧಿ ಕೊಟ್ಟು ಎಲ್ಲ ಕೊಟ್ಟು ಕಾಪಾಡು ತಾಯಿ ಅಂತ ತಾಯಿನ ಒಂದು ಒಳ್ಳೆ ಮನಸ್ಸಿಂದ ಕೂತ್ಕೊಂಡು ಕೇಳಿಕೊಂಡು ಪೂಜೆ ಮಾಡಿ, ತಾಯಿಗೆ ಒಂದು ಮಂಗಳಾರತಿ ಮಾಡಿ, ತುಪ್ಪದ ಆರತಿ ಮಾಡಿ, ತುಪ್ಪದ ದೀಪ ಹಚ್ಚಿ, ಉಪ್ಪಿನ ದೀಪ ಹಚ್ಚಿ, ಈ ಥರ ಇದನ್ನೆಲ್ಲನೂ ಮಾಡಿಬಿಟ್ಟು, ಮತ್ತು ಹಾಗೆ ಹಿರಿಯರಿಗೆ ಆಶೀರ್ವಾದ ತಗೊಂಡು ಫಸ್ಟು ವಿಘ್ನೇಶ್ವರನಿಗೆ ಒಂದು ಪೂಜೆ ಮಾಡಿ, ವಿಘ್ನೇಶ್ವರ ಮನೆ ದೇವ್ರಿಗೆ ಪೂಜೆ ಮಾಡಿ, ವಿಘ್ನೇಶ್ವರನಿಗೆ ಪೂಜೆ ಮಾಡಿ, ಮತ್ತು ಹಾಗೆ ತಾಯಿ ಪಕ್ಕದಲ್ಲಿ ಒಂದು ವಿಘ್ನೇಶ್ವರನಿಟ್ಟು ಎಲ್ಲ ಕಷ್ಟಗಳನ್ನು ವಿಘ್ನೇಶ್ವರನೇ ನೀನೇ ಕಾಪಾಡು ಅಂತ ವಿಘ್ನೇಶ್ವರ ಅಂತ ಕೇಳಿಕೊಂಡು ಪೂಜೆ ಮಾಡಿ, ಮತ್ತು ಬೆಳಿಗ್ಗೆ ಒಂದು ಪೂಜೆ ಮಾಡಿ, ಮತ್ತು ಏನು ಹಬ್ಬದ ಅಡುಗೆಗಳನ್ನ ಮಾಡ್ತೀರ ಅದು ತಾಯಿಗೆ ನೈವೇದ್ಯ ಇಟ್ಟು, ಮತ್ತು ಉಪವಾಸ ಇರಿ, ಉಪವಾಸ ಮಾಡೋಕ್ಕಾಗಲ್ಲ ಅಂದವರು ಪೂಜೆ ಮುಗಿಸಿ ಏನಾದ್ರು ತಿಂಡಿ, ಮತ್ತು ಹಾಗೆ ಬಂದು ಇದನ್ನು ನೀವೆಷ್ಟು ಅಚ್ಚುಕಟ್ಟಾಗಿ ಮಾಡ್ತೀರಾ ಅಂದರೆ, ನೀವು ಒಂದು ಸ್ವಲ್ಪ ಸಂಸಾರಿಕರಿಂದಲೂ 3 ದಿನ ಇರಬೇಕು. ಮತ್ತು ಹಾಗೆ ಕಳಸ ಹೂಡಿದ್ಮೇಲೆ ಯಾವುದೇ ತನಕ ಹೋಗಿ ಬಂದು ಕಳಸ ಮುಟ್ಟೋದಾಗಲಿ, ಮತ್ತು ಹಾಗಾಗಿ ದೇವರು ಇಲ್ಲಿ ಸರಿ ಇಲ್ಲ ಅಲ್ಲಿ ಸರಿ ಇಲ್ಲ ಅಂತ ಸರಿ ಮಾಡೋದಾಗಲಿ, ನೀವು ಒಂದು ಸಲ ಹೋಗಿ ಕಳಸ ಹೂಡಿ ಕಾಯಿ ಹುಟ್ಟು ಎಲ್ಲ ಆದಮೇಲೆ ಪುನಃ ಹೋಗಿ ಏನು ದೇವ್ರ ಮುಂದೆ ಕೈ ಹಾಕೋಕೆ ಹೋಗ್ಬಿಡಿ. ಯಾಕಂದರೆ ಕಳಸನ ದೇವ್ರನ್ನ ನಾವು ಪ್ರತಿಷ್ಠಾಪನೆ ಮಾಡಿದ್ಮೇಲೆ ಇದು ಏನಾರು ಮಾಡೋಕೆ ಹೋಗ್ತೀವಿ ಅಂತಂದರೆ ಕಳಸ ಸಡ್ಲಿಸ್ದಂಗೆ ದೇವರು ಅಲ್ಲಿಂದ ಹೋದಂಗೆ. ನಾವು ಪ್ರತಿಷ್ಠಾಪನೆ ಮಾಡಿರೋದು ಏನು ಅಂದರೆ ಸಾಯಂಕಾಲ ರಾತ್ರಿ ನಾವು ಮುತ್ತೈದನ್ನ 6 ಗಂಟೆ ಮೇಲೆ ಗೋಧೂಳಿ ಲಗ್ನ ಆಗ್ಲೂ ಲಕ್ಷ್ಮೀ ಅನುಷ್ಠಾನ ಮಾಡ್ಬೋದು. ಬೆಳಿಗ್ಗೆ ಸೂರ್ಯ ಉದಯಿಸೋಕ್ಕಿಂತ ಮುಂಚೆನೂ ನಾವು ತಾಯಿಗೆ ಮನೆ ದೇವರಿಗೆ ಒಂದು ದೀಪ ಹಚ್ಚಿಟ್ಟು ಮತ್ತೆ ನಾವು ಪೂಜೆ ಮಾಡ್ಬೋದು. ಫಸ್ಟ್ ಮನೆ ದೇವ್ರಿಗೆ ನಾವು ಪೂಜೆ ಮಾಡುವಾಗ ಬೆಳಗಿನ ಜಾವ ಪೂಜೆ 5:15 ಒಳಗೆ, ಸಾಯಂಕಾಲ ಗೋಧೂಳಿ ಲಗ್ನದಲ್ಲಿ ಆಗ ಪೂಜೆ ಮಾಡಿ ನಾವು ತಾಯಿಗೆ ಒಂದು ಅನುಷ್ಠಾನ ಮಾಡಿಕೊಂಡು, ಮತ್ತು ಹಾಗೆ ನಿಮ್ಗೆ ಎಷ್ಟು ಅನುಷ್ಠಾನ. ಆಮೇಲೆ ಮಡ್ಲಕ್ಕಿ ಕೊಡಬೇಕಾದ್ರೂ ಅಷ್ಟೇ ಫ್ರೆಂಡ್ಸ್, ಯಾವಾಗಲೂ ಬಳೆ 4 ಬಳೆ, 2 ಬಳೆ ಕೊಡಬಾರ್ದು. 4 ಬಳೆ
ಅರಿಶಿನ ಕುಂಕುಮ ಮತ್ತು ಅಕ್ಷತೆ ಕಾಳು ಮತ್ತು ಹಾಗೆ ಬಂದು ಅವ್ರಿಗೇನಾದ್ರೂ ಕಡಲೆದು ಒಂದು ಪುಡಿ ಮಾಡಿಟ್ರೆ ತುಂಬಾ ಶ್ರೇಯಸ್ಸು. ಯಾಕಂದರೆ ತಾಯಿ ಲಕ್ಷ್ಮೀ ದೇವಿಗೆ ಕಡಲೆ ಅಂದ್ರೇ ತುಂಬ ಇಷ್ಟ. ಹಾಗೆ ಕಡಲೆ ಕೊಬ್ಬರಿ ಇದನ್ನು ಹಾಕಿನೂ ಅವರಿಗೆ ಕೊಟ್ಟರೆ ಒಳ್ಳೆಯದಾಗುತ್ತೆ. ಮತ್ತು ಹಾಗೆ ಇದು ರೌಕೆ ಪೀಸು, ಬಳೆ, ಅರಿಶಿನ ಕುಂಕುಮ, ಎಲೆ ಅಡಿಕೆ, ಬಟ್ಲು ಅಡಿಕೆ ಕೊಟ್ಟರೆ ಇನ್ನೂ ತುಂಬಾ ಶ್ರೇಯಸ್ಸು ನಮಗೆ. ಇದರ ಅಡಿಕೆ ಕೊಡೋಕ್ಕಿಂತ ಬಟ್ಲ ಅಡಿಕೆ ಕೊಟ್ಟರೆ ತಾಯಿ ಲಕ್ಷ್ಮೀ ಸ್ವರೂಪನೇ ಬಟ್ಲ ಅಡಿಕೆ. ಮತ್ತು ನೀವು ದೇವ್ರ ಮುಂದೆ ಬಟ್ಲ ಅಡಿಕೆ ಇಡಬೇಕಾದ್ರೂ ಅಷ್ಟೇ, ಅಡಿಕೆ ಇಡಬೇಕಾದ್ರೆ ಬಟ್ಲ ಅಡಿಕೆ ತಂದಿಡಿ, ತುಂಬಾ ಒಳ್ಳೆಯದು, ಶ್ರೇಯಸ್ಸು ಅಂತ ಅನ್ನೋದೇ ಹೇಳ್ಬೋದು ಫ್ರೆಂಡ್ಸ್. ಹಾಗೆ ಬಂದು ನಿಮ್ಮ ಎಷ್ಟು ಜನಕ್ಕೆ ಅರಿಶಿನ ಕುಂಕುಮ ಕೊಡಬೇಕಾಗುತ್ತೋ ಅವ್ರಿಗೆ ಅರಿಶಿನ ಕುಂಕುಮ ಕೊಟ್ಟಾದಮೇಲೆ ಅವ್ರಿಗೆ ತಾಯಿ ಲಕ್ಷ್ಮೀ ದೇವಿನೇ ಮನೆಗೆ ಬಂದಂಗೆ ಅವ್ರಿಗೆ ನೀವು ಕಾಲು ತೊಳೆದು ಒಳಗೆ ಕರ್ಕೊಳ್ಳೋದು ತುಂಬಾ ಒಂದು ಶುಭ ಸೂಚನೆ. ಸ್ವಲ್ಪ ನನ್ನ ಬಾಯಲ್ಲಿ ಒಂದು ಸ್ವಲ್ಪ ತೊಂದಿದೆ, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಮುತ್ತೈದವ್ರು ಬಂದಾಗ ಕಾಲು ತೊಳೆದು ಅವ್ರಿಗೆ ಅರಿಶಿನ ಹಚ್ಚಿ ಒಳಗೆ ಕರ್ಕೊಂಡು ಅವ್ರಿಗೆ ಅರಿಶಿನ ಕುಂಕುಮ ಕೊಟ್ಟು ಕಳಿಸಿ ಹೋಗ್ಬೇಕಾದ್ರೆ ನಮಸ್ಕಾರ ಮಾಡ್ಕೊಂಡು ಕಳಿಸಿ. ಅವರ ಒಂದು ಆಶೀರ್ವಾದ ನಿಮ್ಮ ಮೇಲೆ ತುಂಬಾ ಲಕ್ಷ್ಮೀ ದೇವಿನೇ ನಿಮ್ಮ ಜೊತೆಯಲ್ಲಿ ಇದ್ದಂಗೆ ಫ್ರೆಂಡ್ಸ್. ಅದಾದಮೇಲೆ ನಾವು ಒಂದಷ್ಟು ಜನ ಹೋಗಿ ಬಂದೆಲ್ಲ ಇರುತ್ತಲ್ಲ, ಹೋಗಿ ಬಂದೆಲ್ಲ ಆದಮೇಲೆ ಸಾಯಂಕಾಲ ಆಗೋಷ್ಟರೊಳಗೆ ತಾಯಿ ಫುಲ್ಲು ಸುಸ್ತಾಗ್ಬಿಟ್ಟಿರ್ತಾಳೆ. ಆವಾಗ ಏನು ಮಾಡಬೇಕು ಅಂದರೆ ಅರಿಶಿನ ನೀರು ಅಂದರೆ ತಾಯಿಗೆ ಆರತಿ ಮಾಡಬೇಕಾದ್ರೆ ಒಬ್ಬರು ಇಬ್ಬರು ಅಂತ ಖಂಡಿತ ಮಾಡಬೇಡಿ. 5 ಜನ ಇಲ್ಲ 9 ಜನನ ಮುತ್ತೈದರನ್ನ ಕರ್ಕೊಂಡು ತಾಯಿ ಮಂಗಳಾರತಿನ ಮಾಡಿ, ಮತ್ತು ಕಣ್ಣೆಲೆ ಅಂತ ಬರುತ್ತೆ, ಎಲೆಲಿ ಇಳಿ ತೆಗಿತಾರೆ, ಅದನ್ನು ತಾಯಿನ ಮೇಲಿಂದ ಕೆಳಗೆ 9 ಸಲ ನೀಳಿಸಿ ಎಲೆನ ವಿಳ್ಯದಲ್ಲಿ 3 ಕಣ್ಣು ಮಾಡಿಬಿಟ್ಟು ಎಳೆದ ಕೈಲಿ ನೀಳಿಸ್ಬೇಕು. ನೀಳಿಸ್ಬಿಟ್ಟು ಅರಿಶಿನ ನೀರನ್ನ ಮಾಡಿ ಬಾಗಿಲಿಗೆ ಹಾಕಬೇಕು. ಅರಿಶಿನ ನೀರನ್ನ ನಾವು ನಡೆಯೋ ದಾರಿಗೆ ಹಾಕಬೇಕು. ಅಂದರೆ ನಮ್ಗೆ ಏನೇ ಬಂದು ತಾಯಿ ಸುಸ್ತಾಗಿರ್ತಾಳೆ ಅಂತ, ಆಯಿತಾ. ಅದನ್ನ ಹಿಳಿ ತೆಗೆದು ಸಂಜೆ ಕಳಸ ಸಡ್ಲಿಸ್ಬಿಡಿ. ಇಲ್ಲ ಅಂದರೆ 3 ದಿನ ಆದರೆ ಶನಿವಾರ ಬೀಳುತ್ತೆ, ಶನಿವಾರ ತೆಗಿಯೋಕ್ಕಾಗಲ್ಲ. ನೆಕ್ಸ್ಟ್ ಈಗ ಭಾನುವಾರನೇ, ಯಾಕಂದರೆ ಶುಕ್ರವಾರ ಹಬ್ಬ ಮಾಡಿರ್ತೀವಿ, ಶನಿವಾರ ಅಂತ ತೆಗಿಯೋಕ್ಕಾಗಲ್ಲ. ಯಾಕಂದರೆ ಶ್ರಾವಣ ಮಾಸ ಶ್ರೀಮನ್ ನಾರಾಯಣ ವಾರ, ತಿರುಪತಿ ವೆಂಕಟೇಶ್ವರ ವಾರ ಇರುತ್ತೆ. ಮತ್ತು ನಾವು ಭಾನುವಾರ ಸಡಿಲಿಸ್ಬೇಕಾಗಿದೆ. ಭಾನುವಾರವರೆಗೂ ಮನೇಲಿ ಏನು ಒಂದು ಹೊರಗಡೆಯಿಂದ ಧೂಳಾಗಲಿ ಒಂದು ಏನೋ ಕಾಲು ಧೂಳು ಆಗದೆ ಇದ್ದಂಗೆ ದೇವ್ರನ್ನ ನಾವು ಸ್ವಚ್ಛವಾಗಿ ಜೋಪಾನವಾಗಿ ನೋಡ್ಕೋಬೇಕಾಗುತ್ತೆ. ಮತ್ತು ಹಾಗೆ ಸಂಸಾರದಿಂದ ಸ್ವಲ್ಪ ದೂರ ಇರಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ಇದಿಷ್ಟು ನಾವು ಮಾಡಬೇಕು. ಹಾಗೆ ಸಂಕಲ್ಪ ಮಾಡೋರು ಮಾತ್ರ ಆಡಂಬರದ್ದು ಯಾವುದು ಮಾಡೋಕ್ಕೆ ಹೋಗ್ಬಿಡಿ. ಈ ಆರ್ಟಿಫಿಷಿಯಲು ಹೂವು ಹಾಕೋದು ಮತ್ತು ಆರ್ಟಿಫಿಷಿಯಲ್ದು ಇದೆಲ್ಲ ಅಂದರೆ ನೀವು ಇವಾಗ ಸ್ಯಾರಿ ಉಡಿಸ್ದಾಗ ಹಾಕೊಳ್ಳಿ, ಮತ್ತು ನೀವು ಸರಗಳು ಹಾಕಿದ್ರೂ ಅದನ್ನು ನೀವು ಯೂಸ್ ಮಾಡಬೇಡಿ. ಅದು ದೇವರಿಗೆ ಅಂತಲೇ ಸಪ್ರೇಟಾಗಿ ತಂದಿಡಬೇಕು. ಯಾರನ್ನೇ ಆದರೆ ಅಷ್ಟೇ ತಾಯಿ ಲಕ್ಷ್ಮೀ ದೇವಿಗೆ ತಂದಿಟ್ಟಿರೋದನ್ನ ನೀವು ಹಾಕಕ್ಕೆ ಹೋಗ್ಬೇಡಿ. ಅದು ಈ ವರ್ಷ ಎಷ್ಟು ವರ್ಷ ಇರುತ್ತೆ ಅಲ್ಲಿವರೆಗೂ ಆ ತಾಯಿದೆ. ಒಂದು ಚೌಲಿ ಆಗಲಿ, ಒಂದು ಅಮ್ಮಂಗೆ ತಂದಿರೋಂಥ ಒಂದು ಸರದು ಸಟ್ಟಾಗಲಿ, ಯಾಕಂದರೆ ಸೀರೆ ಉಡಿಸಿದಾಗ ಅಲಂಕಾರ ಮಾಡಿದ್ರೇ ತಾಯಿಗೆ ಅದೊಂದು ಪ್ರಿಯವಾಗಿ ಲಕ್ಷಣ ಕಾಣಿಸ್ತಾರೆ ಅಮ್ಮ. ಹಾಗಾಗಿ ನಮ್ಮ ಅನುಷ್ಠಾನ ನಮ್ಮ ಚಿನ್ನ ಇದ್ದರೆ ಚಿನ್ನನೇ ಹಾಕೋಬೋದು. ಆಗ ಈ ಚಿನ್ನ ಹಾಕೋಕ್ಕಿಂತನೂ ಯಾಕೆಂದರೆ ನಾವು ವೇರ್ ಮಾಡಿರ್ತೀವಿ, ನಾವು ಒಂದು ಮೈಲಿಗೆನೇ ಇರ್ತೀವಿ, ಮಡಿನೇ ಇರ್ತೀವೋ ಗೊತ್ತಿರೋಕ್ಕಿಲ್ಲ. ನಾವು ಚಿನ್ನ ಅಂತೀವಿ, ಒಂದು ಫಂಕ್ಷನ್ಗೆ ಹೋದಾಗ ಯಾವ ಥರ ಹಾಕ್ಕೊಂಡು ಹೋಗ್ತೀವಿ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ನಾವು ಮೈಲಲ್ಲಿ ಧರಿಸಿರೋಂಥ ವಸ್ತುಗಳನ್ನ ಸಾರಿಗೆ ವೇರ್ ಮಾಡಿಬಿಡಿ. ಹಾಗೆ ಅಮ್ಮನಿಗೆ ಸೀರೆ ತರಬೇಕಾದ್ರೆ ಸಾಧ್ಯ ಆದಷ್ಟು ಹಳದಿ, ಕೆಂಪು, ಹಸಿರು, ಪಿಂಕು ಇಷ್ಟರಲ್ಲೇ ಒಂದು ಸ್ಯಾರಿಗಳನ್ನ ತನ್ನಿ ಅಮ್ಮನಿಗೆ. ಅದೇ ಅಮ್ಮನಿಗೆ ಪ್ರಿಯವಾದದ್ದು. ಎಷ್ಟು ಸಾಧ್ಯನೋ ಅಷ್ಟು ತುಂಬ ಕಲರ್ಫುಲ್ಲಾಗಿ ಒಂದು ರವ ಅಂತಿರಬೇಕು ಆ ಥರ ಸೀರೆಗಳನ್ನ ತಂದು ಅಮ್ಮನಿಗೆ ಉಡಿಸಿದ್ರೆ ತಾಯಿ ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯ ಆಗಿರ್ತಾಳೆ. ಮತ್ತು ಅಮ್ಮನಿಗೆ ಇಷ್ಟವಾದಂಥ ಮಲ್ಲಿಗೆ ಹೂವು, ಹಾಗೆ ಮತ್ತು ಇದು ಒಂದು ನಿಮಿಷ ಗಣಗ್ಲೆ ಹೂವು, ಇದರಿಂದ ಅಮ್ಮನಿಗೆ ಒಂದು ಇದು ಮಾಡಿ ಒಂದು ಪುಷ್ಪಾಲಂಕಾರ ಮಾಡಿ ಅಮ್ಮನಿಗೆ ತುಂಬಾ ಒಂದಾಗುತ್ತೆ. ಅಮ್ಮನಿಗೆ ಇಷ್ಟವಾದಂಥ ಸ್ವೀಟ್ಗಳನ್ನ ಇಡಿ ಎಲ್ಲ ಇಷ್ಟು ಮನಸ್ಸಲ್ಲಿ ಒಂದು ಒಳ್ಳೆ ಮನಸ್ಸಿಂದ ಅಮ್ಮನ ಬೇಡ್ಕೊಳ್ಳಿ. ತಾಯಿ ಈ ವರ್ಷ ನನಗೆ ಕಷ್ಟ ಕೊಟ್ಟಿದ್ದೆ, ನೆಕ್ಸ್ಟ್ ವರ್ಷ ನನಗೆಲ್ಲ ಒಳ್ಳೇದು ಮಾಡಿದ್ರೆ ಮುಂದೆ ನನ್ನ ಜೀವನ ಚೆನ್ನಾಗಿ ಆಯಿತು ಅಂದರೆ ನಾನು ಇನ್ನೂ ಚೆನ್ನಾಗಿ ನಿಮ್ಮ ಒಂದು ಹಬ್ಬನ ಮಾಡ್ತೀನಿ, ನಾನು ಹಸ್ತವ್ರಿಗೆ 4 ಜನಕ್ಕೆ ಊಟ ಹಾಕ್ತೀನಿ ಅಂತ ಆರಿಸ್ಕೊಳ್ಳಿ. ದೇವರಿಗೆ ವ್ರತ ಮಾಡಬೇಕಾದ್ರೆ ಸಂಕಲ್ಪ ಈ ಥರ ಮಾಡ್ಕೊಳ್ಳಿ. ಹೇಗೆ ಬೇಕಾಗಿ ಸಂಕಲ್ಪ ಮಾಡ್ಕೊಳ್ಳೋದಲ್ಲ ತಾಯಿಗೆ ಯಾವ ಥರ ಸಂಕಲ್ಪ ಅಂದರೆ, ನಾನು ಈ ಕಷ್ಟದಿಂದ ನಾನು ನೆಕ್ಸ್ಟ್ ಇವತ್ತು 10 ಜನಕ್ಕೆ ಊಟ ಹಾಕಿದ್ದೀನಿ ತಾಯಿ, ನೆಕ್ಸ್ಟ್ ನನಗೆ ಒಂದು 20 ಜನಕ್ಕೆ ಊಟ ಹಾಕುವಷ್ಟು ಒಂದು ಕೊಡು, ನನಗೆ ಒಬ್ರಿಗೆ ಸಹಾಯ ಮಾಡೋಷ್ಟು ನನಗೆ ಶಕ್ತಿ ಕೊಡು ಅಂತ ತಾಯಿ ಹತ್ರ ಕೇಳ್ಕೊಂಡ್ರೆ ಖಂಡಿತ ನಮ್ಮ ಜೀವನದಲ್ಲಿ ಒಂದು ಒಳ್ಳೆಯದು ಅಂತ ಆಗುತ್ತೆ. ತಾಯಿ ಅನುಗ್ರಹ ನಮಗೆ ಸಿಕ್ಕೇ ಸಿಗುತ್ತೆ. ಮತ್ತು ಆವತ್ತೊಂದು ದಿನ ನೀವು
ಪೊಂಗಲು ಸಂಚಿಗೆ ಈ ಥರ ಮಾಡಿ ಅದು ಹಸ್ತವರಿಗೆ ಒಂದು 5-6 ಜನಕ್ಕೆ ಊಟ ಹಾಕಿ ತುಂಬಾ ಒಳ್ಳೆಯದು. ಬಡವ್ರು ಬಗ್ದ್ರಿಗಂತೂ ಊಟ ಹಾಕಿದ್ರೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಯಾಕಂದರೆ ಮನೇಲಿ ಮಾಡಿ ಯಾರು ಹಸ್ತವ್ರಿಗೆ ತೊಗೊಂಡೋಗಿ ಆ ಊಟನ ಅವ್ರಿಗೆ ಕೊಟ್ಟರೆ ಅವರು ಸಂತೃಪ್ತವಾಗಿ ತೇಗ್ತಾರೆ ನೋಡಿ. ಆಗ ನಮ್ಮ ನಿಜವಾಗ್ಲೂ ತಾಯಿ ಲಕ್ಷ್ಮೀ ದೇವಿ ಆಶೀರ್ವಾದ ನಮ್ಮ ಕೈಗೆ ಸಿಕ್ತಂಗೆ ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕು ಕಮೆಂಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ. ಮತ್ತು ಹಾಗೆ ಬಂದು ವಿಡಿಯೋಗಳಲ್ಲಿ ನಾವು ಲಕ್ಷ್ಮೀ ದೇವಿಯನ್ನು ರಥವಾಗಿ ಆಚರಿಸ್ತೀವಿ. ಯಾರನ್ನು ಹಬ್ಬದ ಥರ ಖಂಡಿತ ಯಾರೂ ಮಾಡಬೇಡಿ. ಹಬ್ಬದ ಥರ ಯಾರು ಖಂಡಿತ ಇದನ್ನು ಮಾಡೋಕ್ಕೆ ಹೋಗ್ಬಿಡಿ. ಸಂಕಲ್ಪ ವ್ರತ ಮಾಡಿ ತಾಯಿ ಲಕ್ಷ್ಮೀ ದೇವಿನ ಒಲಿಸ್ಕೊಳ್ಳೋದು ನೋಡಿ. ಆಡಂಬರಕ್ಕೆ ಹೋಗಿ ಆರ್ಟಿಫಿಷಿಯಲ್ಲು ಅದನ್ನೆಲ್ಲ ನೀವು ಮಾಡೋಕ್ಕೆ ಹೋಗ್ಬಿಡಿ. ಆರ್ಟಿಫಿಷಿಯಲ್ದು ಯಾವುದೇ ಹಾಕಿದ್ರೂ ತಾಯಿ ಲಕ್ಷ್ಮೀ ದೇವಿನ ಮುಖವಾಡ ಆರ್ಟಿಫಿಷಿಯಲ್ ಅಂತೆ, ಕೈ ಅಂತೆ, ಕಾಲಂತೆ, ಇದನ್ನೆಲ್ಲ ಅದು ಏನೇ ಹೇಗೆ ಅವರು ಮೈಲಿಗೆ ಏನಂದರೆ ಏನಿಲ್ಲ. ವ್ರತ ಅಂದರೆ ಏನು ಅಂದು ಎಲ್ಲ ಗೊತ್ತಿದೆ. ವ್ರತನ ತೊಗೊಂಡೋಗಿ ಹಬ್ಬದ ಥರ ಮಾಡ್ತಾಯಿದ್ರೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಓಲಿ ಅದನ್ನು ನಿಮ್ಮ ಖುಷಿ ಅದು. ಓಕೆ ಫ್ರೆಂಡ್ಸ್, ಬಾಯ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಬಾಯ್ ಫ್ರೆಂಡ್ಸ್.